So this is how it's looking. Hey guys, welcome back to another vlog. So ಇವತ್ತು ಒಂದು ಪ್ಯಾಕೇಜ್ ಬಂದಿದೆ. ಅದು ನನ್ನ ಅಕ್ಕರ ಬರ್ಡೇಗೆ ಗಿಫ್ಟ್ ಆರ್ಡರ್ ಮಾಡಿದ್ದು. ಅದರಲ್ಲಿ ಎಂತ ಉಂಟು ನಂಗೆ ಗೊತ್ತುಂಟು, ಬಟ್ ಅದನ್ನು ನಾನೀಗ ತೋರಿಸ್ತೇನೆ. ಆ್ಯಕ್ಚುಲಿ ಇದು ತುಂಬ ಯೂಸ್ಫುಲ್ ಆಗ್ತದೆ ನನಗೆ ವಿಡಿಯೋ ಮಾಡಲಿಕ್ಕೆಲ್ಲ. ಸೊ ಹಾಗೀಗ ಮೇಲೆ ಹೋಗಿ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ. ಇದೇ ಆ್ಯಕ್ಚುಲ್ ಇದನ್ನೆಂತ ಅಂತ ನಾನು ಫುಲ್ಲಿ ತೋರಿಸ್ತೇನೆ ಈಗ. ಇದೆಂತ ಇದು ಇನ್ನೊಂದು ಸ್ಟೆಪ್. ಇದು ಮೇಯ್ನ್ಲಿ ಹೆಡ್ ಎಂತ ಹೇಳಿದ್ದು, ಇದು ಎಂತಪ್ಪ, ಹೆಡ್ ಆ್ಯಂಡ್ ಚೆಸ್ಟ್ ಮೌಂಟ್. ಇದು ಮೇಯ್ನ್ಲಿ ಇದು ಮೊಬೈಲ್ ಯೂಸ್ ಮಾಡುವಾಗ್ತದೆ. ಮೇಯ್ನ್ಲಿ POV ಶಾರ್ಟ್ಸ್ ತೆಗಿಲಿಕ್ಕೆ ಆಗ್ತದೆ. ಹಾಗೆ ಎಸ್, ಇದು ಮೋಸ್ಟ್ಲಿ ತಲೆಗೆ ಹಾಕಿ ನೋಡುವ ಹೇಗೆ ಆಗ್ತದೆ ಅಂತ ಟ್ರೈ ಮಾಡಿ ನೋಡುವ. ಸೊ ಹೀಗೆ ಬಂದಿದೆ. ಇದರದ್ದು ಎಂತಂದರೆ ಗೊತ್ತಿಲ್ಲ, ಇನ್ನು ಇದರ ಅಸೆಂಬಲ್ ಮಾಡಿದ್ನಂತ ಸಿಗ್ತೇನೆ. ಯಾಕಂದರೆ ನನಗೆ ಸಹ ನೋಡ್ಬೇಕಷ್ಟೊಂದು ಗೊತ್ತಾಗ್ತಿಲ್ಲ ಹೇಗೆ ಅಂತ. ಸೊ ಅಸೆಂಬಲ್ ಮಾಡಿದ್ನಂತ ಸಿಕ್ಕುವ. ಸೊ ಆ್ಯಕ್ಚುಲ್ ಇದು ಎಂತ ಇದರದ್ದು ಅಸೆಂಬಲ್ ಮಾಡಿಯಾಗಿದೆ. ಈಗ ತೋರಿಸ್ತೇನೆ ಹೇಗೆ ಕಾಣ್ತದೆ ಅಂತ. ಸೊ ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ಸೊ ಹೀಗೆ ಕಾಣ್ತುಂಟು. ಇದು ಗೊತ್ತಿಲ್ಲ ಹೇಗೆ ಇದರಲ್ಲಿ ಬರ್ತದೆ ಅಂತ, ಬಟ್ ರೈಟ್ ನಾವು ನನಗೆ ಹೀಗೆ ಕಾಣ್ತುಂಟು. ಇಟ್ಸ್ ಬಟ್ ಜಸ್ಟ್ ಎಷ್ಟು ಮಾತ್ರ ನನಗೆ ಕಾಣ್ತುಂಟು. ನಾನು ಎಂಥ ರೆಕಾರ್ಡ್ ಮಾಡ್ತಿದ್ದೇನೆ, ಆಚೀಚೆ ಆಗ್ತುಂಟು. ಸೊ ಆ್ಯಕ್ಚುಲಿ ಇಟ್ಸ್ ಗುಡ್. ನೋಡ್ಲಿಕ್ಕೆ ಹೋದರೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ನೋಡಿ, ಇದನ್ನು ಕಾರಲ್ಲೆಲ್ಲ ಹೋಗಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಈಗ ಒಂದು ಹೆಡ್ ಮೌಂಟ್ ಉಂಟು, ಅದನ್ನು ಸಹ ತೋರಿಸ್ತೇನೆ. ಹಾಗೆಯೇ ಹೆಡ್ ಮೌಂಟ್ ಸಹ ರೆಡಿಯಾಗಿದೆ. ನನ್ನ ತಲೆ ಮೂಮೆಂಟ್ ಆಚೆ ಈಚೆ ಮಾಡುವಾಗ ಕಾಣ್ತದೆ, ಬಟ್ ಇಟ್ಸ್ ಲುಕಿಂಗ್ ಗುಡ್. ಅದು ಅದರದ್ದು ಎಂತೆಲ್ಲ ವೀಡಿಯೋ ಮಾಡಿದ್ದೇನೆ ಅದನ್ನು ಹಾಕ್ತೇನೆ. ಸೊ ಅದನ್ನು ಟ್ರೈ ಆ್ಯಂಡ್ ಟೆಸ್ಟ್ ಎಲ್ಲ ಮಾಡಿದೆ. ಆ್ಯಕ್ಚುಲ್ ತುಂಬ ಒಳ್ಳೆ ಉಂಟು, ಬಟ್ ಎಂತ ಒಂದು ಅಮೌಂಟ್ ಒಂದು ಬರ್ತದೆ, ಅದು ಆ್ಯಕ್ಚುಲ್ ಬರಲಿಲ್ಲ. ಮತ್ತು ತುಂಬ ಸ್ಟಿಫ್ ಉಂಟು ಅದು. ಎಷ್ಟು ಇದು ಮಾಡಿದರೆ ಇಲ್ಲ, ತುಂಬ ಲೂಸ್ ಮಾಡಿದರೆ ಅದು ಮತ್ತೆ ಬೀಳ್ತದೆ. ಹಾಗೆಯೇ ಚೆಸ್ಟ್ ಮೌಂಟ್ಸ್ ಹಾಗೆ ಆ್ಯಕ್ಚುಲಿ ಇಟ್ಸ್ ಗುಡ್. ಮಾತ್ರ ಮೇನ್ ಅಂತಂದರೆ ರೆಕಾರ್ಡಿಂಗ್ ಮಾಡುವಾಗ ಅದು ವಾಬಲ್ ಆಗ್ತದೆ ತುಂಬ. ನಾವೀಗ ಎಂತಾದ್ರು POV ಶಾರ್ಟ್ಸ್ ತೆಗೆಯುವಾಗ ಕಟ್ಟಿಂಗ್ ಮಾಡುವಾಗೆಲ್ಲ ತುಂಬ ವಾಬ್ಲಿಂಗ್ ಉಂಟು. ಆದ ಕಾರಣ ಅದನ್ನು ನಾನು ರಿಟರ್ನ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಇಟ್ಸ್ ಗುಡ್. POV ಶಾರ್ಟ್ಸಿಗೆಲ್ಲ ತುಂಬ ಒಳ್ಳೆಯದು. ಕಾರ್ ಬಿಡುವಾಗಲಿ ಅಥವಾ ಎಂತಾದ್ರು ನಾವು ಇದು ಮಾಡುವಾಗ ತುಂಬ ಯೂಸ್ಫುಲ್ ಆಗ್ತದೆ. ಆದರೆ ಅದೇ ಬೆಸ್ಟ್ ಆ್ಯಕ್ಷನ್ ಕ್ಯಾಮರಾಗೆ. ಮೊಬೈಲಿಗೆ ಆ್ಯಕ್ಚುಲ್ ತುಂಬ ಒಳ್ಳೆಯದೇ, ಮಾತ್ರ ಮೊಬೈಲ್ ತುಂಬ ಇಡುವಾಗ ತುಂಬ ಹೆವಿ ಆಗ್ತದೆ. ಆದ ಕಾರಣದೇ ಅದು ನಾನೀಗ ರಿಟರ್ನ್ ಮಾಡ್ತಿದ್ದೇನೆ. ಹಾಗೆ ನಾನು ಈಗೇನು ಕೆಳಗೆ ಹೋಗುತ್ತೆ, ಯಾಕಂದರೆ ಇವತ್ತು ನಾನು ರೆಸಿಪಿ ಬ್ಲಾಗ್ ಮಾಡೋದ್ರಲ್ಲಿದ್ದೇನೆ. ಹಾಗೆ ಅದು ಎಂಥ ರೆಸಿಪಿ ಅಂತೇಳಿ ಅದು ಕೆಳಗೆ ಹೋಗಿ ತೋರಿಸ್ತೇನೆ. ಹಾಗೆ ನಾನು ಅಲ್ಲಿ ಹೇಳಿದ್ದೆ ಕೆಳಗೆ ಬಂದು ಹೇಳ್ತೇನೆ ಅಂತ ಎಂಥ ರೆಸಿಪಿ ಮಾಡೋದು ಅಂತ. ಸೊ ಅದು ಬೇರೆ ಅದಲ್ಲ, ಅದು ಮೊಟ್ಟೆ ಸುಕ್ಕ. ಫಸ್ಟ್ ಈಗ ಮೊಟ್ಟೆ ಇದು ಎಂತ ಬಾಯ್ಲ್ ಆಗಲಿಕ್ಕೆ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದೆ. ಇದಕ್ಕೆ ಅಂತ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬಾಯ್ಲ್ ಮಾಡಿದೆ. ಒಂದು ಆಲ್ಮೋಸ್ಟ್ 5 to 10 ಮಿನಿಟ್ಸಲ್ಲಿ ಬಾಯ್ಲ್ ಆಗ್ತದೆ. ಅಷ್ಟೊತ್ತು ನಾವು ಆನಿಯನ್ ಕಟ್ ಮಾಡುವ. ಸೊ ಮೊಟ್ಟೆ ಬಾಯ್ಲ್ ಆಗಿದೆ. ಸ್ವಲ್ಪ ಹೊತ್ತು ಬಾಯ್ಲ್ ಆಗಿ ಮತ್ತೆ ಆಫ್ ಮಾಡಿದರೆ ಆಯಿತು. ಸೊ ಮೊಟ್ಟೆ ಬಾಯ್ಲ್ ಆಗಿದೆ, ಈರುಳ್ಳಿ ಕಟ್ಟಾಗಿದೆ. ಇನ್ನು ಅದಕ್ಕೆ ಮಸಾಲೆ ಪ್ರಿಪೇರ್ ಮಾಡಲಿಕ್ಕೆ ಉಂಟು. ಅದಾದ ನಂತರ ಮಸಾಲೆಯನ್ನು ಹುಡಿ ಮಾಡಿ ಮತ್ತೆ ಆನಿಯನ್ ಫ್ರೈ ಮಾಡೋದು. ಸೊ ಫಸ್ಟ್ ಈಗ ಮಸಾಲೆಯನ್ನು ಪ್ರಿಪೇರ್ ಮಾಡ್ತೇನೆ. ಆಲ್ರೆಡಿ ಇದೆ ಅಂತ ಅರಸಿನ ಮತ್ತು ಹುಳಿ ಹಾಕಿದ್ದೇನೆ. ಮತ್ತು ಮೆಣಸು, 2 ಬೆಳ್ಳುಳ್ಳಿ, ಪೆಪ್ಪರ್ ಮತ್ತು ಕೊತ್ತಂಬರಿ ಆ್ಯಂಡ್ ಜೀರಿಗೆ.
ಸ್ವಲ್ಪ ನೀರು ಹಾಕಿದೆ. ಆಲ್ಮೋಸ್ಟ್ ಹೀಗೆ ಆಗಿದೆ. ಇನ್ನು ಆನಿಯನ್ ಫ್ರೈ ಮಾಡುವ. ಸ್ವಲ್ಪ ಎಣ್ಣೆ ಮತ್ತು ನೀರು ಹಾಕಿ ಫ್ರೈ ಮಾಡಿದರೆ ಸ್ವಲ್ಪ ಬಾಡಿಸಿದ್ರೆ ಈಗ ಸ್ವಲ್ಪ ಬ್ರೌನ್ ಅಂದರೆ ಆಯಿತು. ಅದು ಯಾವುದು ಮಸಾಲೆ ಮಾಡಿದ್ರಲ್ಲ ಅದನ್ನು ಹಾಕಿ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಇಡಬೇಕು. ಹಾಗೆ ಆನಿಯನ್ ಫ್ರೈ ಆಗಿದೆ. ಇನ್ನು ಇದನ್ನು ಹಾಕುವ ಮಸಾಲೆ ಫುಲ್ ಬಾಯ್ಲ್ ಆಗಿ. ಸೊ ಮಸಾಲೆ ಹಾಕಿದ್ದೇನೆ, ಇದನ್ನು ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಲಿಕ್ಕೆ ಬಿಡುವ. ಸೊ ಇದು ಬಾಯ್ಲ್ ಆಗ್ತುಂಟು, ಬೇಯ್ತುಂಟು. ಹಾಗೆ ಇನ್ನು ನಾವು ಎಗ್ಗನ್ನು ತುಳುವ. ಈಗ ಮೊಟ್ಟೆ ಎಲ್ಲ ಅದರದ್ದು ಎಕ್ಸ್ಟ್ರಾ ಎಲ್ಲ ತೆಗೆದು ಇಟ್ಟಿದ್ದೇನೆ. ಇನ್ನು ಅದನ್ನು ಸ್ವಲ್ಪ ಅಂದರೆ ಹಾಫ್ ಮಾಡಿ ಅದನ್ನು ಇದು ಮತ್ತು ಈ ಪುಳಿ ಮೆಣಸಿಟ್ಟಿದ್ದೇವಲ್ಲ ಅದಕ್ಕೆ ಹಾಕಿ ಅದು ಸ್ವಲ್ಪ ಬೇಯ್ದ ನಂತರ ಮತ್ತೆ ತೆಂಗಿನ ತುರಿ ಹಾಕಿದ್ರೆ ಆಯಿತು. ಅಲ್ಲಿಗೆ ಎಗ್ ಸುಕ್ಕ ಫಿನಿಶ್ ಆಗ್ತದೆ. ಬಿಲ್ ಮಾಡಿ ಹೋದ ಬಿಲ್ ಆಗಿದೆ. ಸ್ವಲ್ಪ ಹಾಕಿ ಅಲ್ಲಿ ಮೇಲೆ ಫುಲ್ ಹಾಕಿ ಎಂತಾರೆ. ಇದನ್ನು ಸ್ವಲ್ಪ ಬಾಯ್ಲ್ ಆಗಲಿ. ಆದ ನಂತರ ಮತ್ತೆ ಇದು ಹಾಕಿದ್ರೆ ಆಯ್ತು ತೆಂಗಿನದ್ದು ತುರಿ. ಅದೇ ಇದನ್ನು ಕುದಿಯಲಿಕ್ಕೆ ಇದನ್ನು ಹಾಕಿದ್ರೆ ಎಸ್ ಫೋಕಸ್ ಆಗಿ ಮಾರೆ. ಎಸ್ ಸ್ವಲ್ಪ ನೀರು ಹಾಕ್ತೇನೆ. ಖಾರ ರಯ್ಯ ಅಂತ ತುಂಬ ನೀರು. ಹಾಗೆ ಮೊಟ್ಟೆ ಸುಕ್ಕ ರೆಡಿಯಾಗಿದೆ, ತೋರಿಸ್ತೇನೆ ಹೇಗಾಗಿದೆ ಅಂತ. ಆಲ್ಮೋಸ್ಟ್ ಹೀಗಾಗಿದೆ. ಹಾಗೆ ಈ ವ್ಲಾಗ್ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಗೊತ್ತಿಲ್ಲ ಹೇಗೆ ಬಂದಿದ್ದೆ, ಯಾಕಂದರೆ ಇದು ತುಂಬ ಕಷ್ಟ ಆಯಿತು ವಿಡಿಯೋ ಮಾಡಲಿಕ್ಕೆ. ಅಂದರೆ ಕೆಲವು ಆ್ಯಂಗಲ್ ಎಲ್ಲ ತೆಗಿಲಿಕ್ಕೆ ಮರ್ತೋಯ್ತು. ಹಾಗೆ ಗೊತ್ತಿಲ್ಲ ಹೇಗೆ ಇನ್ನು ಎಡಿಟ್ ಮಾಡಿ ಅದರಂತೆ ನೋಡಬೇಕಷ್ಟೇ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.